ಇಲ್ಲಿಗೆ ಫಸ್ಟ್ ಡೇ ಆವಾಗ ಬಂದಾಗ ಅರಗಿಣಿಗೆ ಯಾವ ಥರ ಇತ್ತು ಈಗ ನೋಡ್ತಾ ಇತ್ತು ಅಂತ ಹೇಳಿದ್ರೆ ಟೋಟಲಿ ಚೇಂಜ್ ಇದೆ. ನಾನು ಯಾವುದೋ ಒಂದು ಕಾರ್ಪೊರೇಟ್ ಆಫೀಸಿಗೆ ಬಂದಿದ್ದೀನಿ ಅನಿಸುತ್ತೆ, ಒಂದು ಪೇಪರ್ ಆಫೀಸ್ ಅಂತ ನಂಗೆ ಅನ್ನಿಸ್ತಾನೆ ಇಲ್ಲ. ನನಗೆ ಈ ಅರಗಿಣಿ, ಈ ಅಭಿಮಾನಿ ಪ್ರಕಾಶನ ಫಸ್ಟ್ ಟೈಮು ನಾನು ಅಸೋಸಿಯೇಟ್ ಆಗಿ ಎಡಿಟರ್ ಆಗಿ ಕೆಲಸ ಮಾಡಿದ್ದು. ಆಮೇಲೆ ತಾಯಿ ಪತ್ರಿಕೆ ಶುರು ಮಾಡಿದ್ರು. ಈ ಜಾಗಕ್ಕೆ ಬಂತು ಅಂತ ಹೇಳಿದ್ರೆ ನನಗೆ ನನ್ನ ಹಳೆಯ ಗೆಳತಿ ಸರಸ್ವತಿ ಜಾಗೀರ್ದಾರ್ ಜ್ಞಾಪಕ ಬರ್ತಾ ಇದ್ದಾಳೆ, ಗಣೇಶ್ ಕಾಸರಗೋಡು ಜ್ಞಾಪಕ ಬರ್ತಾ ಇರೋದು, ಫೋಟೋಗ್ರಾಫರು ಈಗ ಆವಾಗ ಲೇಔಟ್ ಆರ್ಟಿಸ್ಟ್ ಆಗಿದ್ದು ವೇಣು, ವಿ ಮನೋಹರ್, ಮೋರ್ ದ್ಯಾನ್ 100 ಜರ್ನಲಿಸ್ಟ್ ಇಲ್ಲಿಂದ ಟ್ರೈನ್ ಆಗಿದ್ದಾರೆ. ಎಲ್ಲರಿಗೂ ಪರಿಚಯ ಇರೋ ಪ್ರಜಾವಾಣಿ ಎಡಿಟರ್ ರವೀಂದ್ರ ಭಟ್ ಕೂಡ ಇಲ್ಲಿಂದ ಶುರು ಮಾಡಿದ್ದು. ಮತ್ತು ವೆರಿ ಪಾಪ್ಯುಲರ್ ರವಿ ಬೆಳಗೆರೆ, ವಿಜಯ ಮೇಡಮ್, ಮತ್ತು ಇಂಡಿಯನ್ ಎಕ್ಸ್ಪ್ರೆಸ್, ಟೈಮ್ಸ್ ಆಫ್ ಇಂಡಿಯಾ ಇಲ್ಲೆಲ್ಲ ಕೆಲಸ ಮಾಡಿರುವಂತಹ VN ಸುಬ್ರಾವ್ ಇದಕ್ಕೆ ಅಡ್ವೈಸರ್ ಆಗಿದ್ದರು. ಮತ್ತು ಇಲ್ಲಿದು ಒಂದು ಲೈಬ್ರರಿ ಅಂತೂ ನೀವು ಖಂಡಿತ ನೋಡಲೇಬೇಕು. ಈ ಲೈಬ್ರರಿನಲ್ಲಿ ಸಾಕಷ್ಟು ಇನ್ಫಾರ್ಮೇಟಿವ್ ಬುಕ್ಸ್ ಇದೆ ಮತ್ತು ತುಂಬ ಎಲ್ಲ ಇದ್ದಿದ್ದು. ನಾನು ಲಾಸ್ಟ್ ಟೈಮ್ ಬಂದಾಗ ಇದಕ್ಕೆ ಒಂದು ಬೇಕಾದಷ್ಟು ನೂರಾರು ಸಾವಿರಾರು ಪುಸ್ತಕಗಳಿತ್ತು. ಈಗ ಎಲ್ಲ ಡಿಜಿಟಲೈಸ್ ಮಾಡಿರೋದ್ರಿಂದ ಕೆಲವು ಇಮ್ಮಿಡಿಯೇಟಾಗಿ ಬೇಕಾಗಿರುವಂಥ ಪುಸ್ತಕಗಳನ್ನು ಮಾತ್ರ ಹಾರ್ಡ್ ಕಾಪಿನಲ್ಲಿ ಇಟ್ಕೊಂಡಿದ್ದಾರೆ. ರಾಜ್ಕುಮಾರ್ ಮೂಮೆಂಟಲ್ಲಿ, ರಾಜ್ಕುಮಾರ್ ಅಭಿಮಾನಿ ಸಂಘದಲ್ಲಿ ಸಾರಾ ಗೋವಿಂದು ಮತ್ತು ಟಿ ವೆಂಕಟೇಶ್ ಅಂತ ಹೇಳಿದ್ರೆ ದೊಡ್ಡ ಹೆಸರಾಗಿದ್ದಿದ್ದು. ಸಾರಾ ಗೋವಿಂದ್ ಅವರು ಹಾಗೇ ಆ ಒಂದು ಮೂಮೆಂಟಲ್ಲಿ ಮುಂದಕ್ಕೆ ಹೋದರು. ವೆಂಕಟೇಶ್ ಅವರು ಪತ್ರಿಕೋದ್ಯಮ ಅಂತ ಇದನ್ನು ಅಭಿಮಾನಿ ಪ್ರಕಾಶನನ ಶುರು ಮಾಡಿದ್ರು. ಸೊ ಆಫೀಸ್ ಹೇಗಿದೆ ಅಂತ ಒಂಚೂರು ನೋಡಿದ್ರಿ ಅಲ್ವಾ, ಆಫೀಸ್ ಓನರ್ನ ಕೂಡ ನೋಡಬೇಕಲ್ವಾ. ಆಫೀಸ್ ಓನರ್ನ ನೋಡೋಣ ಬನ್ನಿ. ಅವ್ರದ್ದು ಚೇಂಬರ್ ಇದು ತುಂಬಿಕೊಂಡೇ ಇರುತ್ತೆ, ಒಬ್ಬರಲ್ಲ ಇಬ್ಬರಲ್ಲ 8-10 ಜನ ಇರ್ತಾರೆ. ಹಾಗಾಗಿ ನಮಗೊಂದು 2 ನಿಮಿಷ ನೀವು ಕೊಡಲೇಬೇಕಾಗುತ್ತೆ. ನಿಮ್ಮ ಫ್ರೆಂಡ್ಸ್ನ ಒಂದು 5 ನಿಮಿಷ ಬ್ರೇಕ್ ತಗೊಳ್ಳಿ ಅಂತ ಹೇಳಿ. ಓಕೆ, ಈಗ ನಾನು ಒಳಗೆ ಬರಬೇಕಾದ್ರೆ ಅಭಿಮಾನಿ ಪ್ರಕಾಶನದ್ದು ಒಂದು ಲುಕ್ ಸಿಕ್ತು, ಒಂದು ಝಲಕ್ ಸಿಕ್ತು ಅಲ್ವಾ. ಈಗ ಈ ಥರ ಎಷ್ಟು ಕಾರ್ಪೊರೇಟ್ ಆಫೀಸಿಗೆ ಬಂದ ಹಾಗಿದೆ. ಮುಂಚೆ ನಾನು ಇಲ್ಲಿ ಕೆರಿಯರ್ ಶುರು ಮಾಡಿದಾಗ ಒಂದೊಂದು ಇಟ್ಟಿಗೆ, ಒಂದೊಂದು ಗೋಡೆ ಕಟ್ಟಿರೋದು ಕೂಡ ನಾವುಗಳು ತುಂಬ ಜನ ಹತ್ತಿರದಿಂದ ಕಂಡಿದ್ದೀವಿ. ಹಾಗಾಗಿ ಅಭಿಮಾನಿ ಪ್ರಕಾಶನ, ಅರಗಿಣಿ, ಈ ಸಂಜೆ ಅಂತ ಹೇಳಿದ್ರೆ ಅದು ಬರೀ ಪತ್ರಿಕೆ ಥರ ನಮ್ಮಲ್ಲಿ ಉಳ್ಕೊಂಡೇ ಇಲ್ಲ, ಒಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇದೆ. ಮತ್ತು ಟಿ ವೆಂಕಟೇಶ್ ಅವರು ಇದಕ್ಕೆ ಸಂಸ್ಥಾಪಕರು ಹೌದು, ಎಡಿಟರು ಹೌದು, ಪಬ್ಲಿಷರು ಹೌದು, ಆಲ್ ಇನ್ ಆಲ್. ನನಗೆ ಮಾತ್ರ ವೆಂಕಟೇಶಣ್ಣ. ಹಾಗಾಗಿ ನಮಗೆ ತುಂಬ ಬಾಂಡಿಂಗ್ ಅಂತ ಹೇಳ್ತೀವಲ್ಲ, ಆ ಥರ ಒಂದು ಬಾಂಡಿಂಗು ಈ ಪಬ್ಲಿಕೇಶನ್ ಜೊತೆ ಇದೆ. ವೆಂಕಟೇಶಣ್ಣ ಅವ್ರ ಮನೆಯವ್ರ ಜೊತೆಗೂ ಇದೆ, ಅವ್ರ ಜೊತೆಗೂ ಇದೆ. ಹಾಗಾಗಿನೇ ನಮ್ಮ ಕಥೆ, ಹಿಂದಿನ ಕಥೆಗೆ ಟಿ ವೆಂಕಟೇಶ್, ನನ್ನ ಆತ್ಮೀಯ ವೆಂಕಟೇಶಣ್ಣ ಇಲ್ಲಿದ್ದಾರೆ. ಹಾಗಾಗಿ ಅವರಂದ್ರೆ ಒಂದೆರಡು ಮಾತು ನಮಗೆ ಬ್ಲೆಸ್ಸಿಂಗ್ಸು ಹೌದು, ಅವರ ಒಂದು ಅನಿಸಿಕೆ ನಮಗೆ ಇನ್ಪುಟ್ಸು ಹೌದು. ನಮಸ್ಕಾರ. ನಮಸ್ಕಾರ. ನಾನು ಪತ್ರಿಕೋದ್ಯಮಿ. ನಮ್ಮ ಸಂಸ್ಥೆ ಅಭಿಮಾನಿ ಸಂಸ್ಥೆ 1985ರಿಂದ ನೂರಾರು ಪತ್ರಕರ್ತರು ಇಲ್ಲಿಂದ ಬಂದು ಎತ್ತೆತ್ತಕ್ಕೆ ಬೆಳೆದಿದ್ದಾರೆ. ಬೇಕಾದಷ್ಟು ಜನ ಇಲ್ಲಿ ಕಲ್ತ್ಕೊಂಡು ಹೊರಗಡೆ ಹೋದು ಇವತ್ತು ಕೂಡ ಅದೇ ವಿಶ್ವಾಸ ಮತ್ತು ಪ್ರೀತಿ ಇಟ್ಕೊಂಡಿದ್ದಾರೆ ನಮ್ಮ ಸಂಸ್ಥೆ ಮೇಲೆ. ನಮಗೆ ಅದೇ ಸಂತೋಷ. ಇಂತಹ ಪತ್ರಕರ್ತರ ಬಗ್ಗೆ ಶಮಂತ ಮತ್ತು ಶರಣ್ರವರು ತುಂಬ ಮುತುವರ್ಜಿ ವಹಿಸಿ ದಾಖಲೆ ಮಾಡಿಕೊಟ್ಟಿದ್ದಾರೆ. ಕತೆ ಇಂದಿನ ಕಥೆ ಅಂತ, ಅದಕ್ಕೆ ಯಶಸ್ವಿಯಾಗಲಿ. ಇದು ಬಹಳ ಕರ್ನಾಟಕಕ್ಕೆ ನಮ್ಮ ಪತ್ರಕರ್ತರಿಗೆ ತುಂಬ ಬೇಕಾಗಿರ್ತಕ್ಕಂಥ ಮಾಹಿತಿ, ಇದಕ್ಕೆ ಯಶಸ್ವಿಯಾಗಲಿ ಅಂತ ಹಾರೈಸ್ತೀನಿ.